ರಾಜ್ಯ ಸರ್ಕಾರ ಈಗ ಮದ್ಯಪ್ರಿಯರಿಗೆ ಮತ್ತೊಮ್ಮೆ ಶಾಕ್ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಮದ್ಯಪ್ರಿಯರಿಗೆ ಶಾಕ್ ಅಂತಂದ್ರೆ ಅಲ್ಲಿ ಗೊತ್ತಾಗಿರ್ಬೇಕು ನಿಮಗೆ, ಬೆಲೆ ಏರಿಕೆ. ಈಗಾಗಲೇ ಸಾಲು ಸಾಲು ಬೆಲೆ ಏರಿಕೆಯಿಂದ ರಾಜ್ಯದ ಜನ ಕಂಗೆಟ್ಟು ಹೋಗಿದ್ದಾರೆ. ಮದ್ಯಪ್ರಿಯರಿಗೆ ಪದೇ ಪದೇ ಕಿಕ್ ಇಳಿಸ್ತಾನೆ ಇದೆ ಸರ್ಕಾರ. ಇತ್ತೀಚೆಗಷ್ಟೇ ಹಾಲಿನ ದರ ಜಾಸ್ತಿ ಮಾಡಿದ್ರು, ಜೊತೆಗೆ ಮದ್ಯ ದರದ ಹೆಚ್ಚಳವನ್ನು ಕೂಡ ಮಾಡಿತ್ತು ಸರ್ಕಾರ. ಈಗ ಮೊನ್ನೆಯಷ್ಟೇ ದರ ಹೆಚ್ಚಿಗೆ ಮಾಡಿಬಿಟ್ಟು ಮತ್ತೊಮ್ಮೆ ದರ ಹೆಚ್ಚಳ ಮಾಡೋದಕ್ಕೆ ಅಬಕಾರಿ ಇಲಾಖೆ ಸಜ್ಜಾಗಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಮದ್ಯದ ದರ ಹೆಚ್ಚಳಕ್ಕೆ ಪ್ರಸ್ತಾವನೆ ಕೂಡ ಹೋಗಿದೆ. ಸೊ ಅಂದ್ರೆ ಪ್ರತಿ ಬಾಟಲ್ ಮೇಲೆ 10% ಇಂದ 15% ಜಾಸ್ತಿ ಆಗೋ ಸಾಧ್ಯತೆ ಇದೆ. ಕೆಲವು ದಿನಗಳ ಹಿಂದೆಯಷ್ಟೇ ಜಾಸ್ತಿ ಮಾಡಿದ್ರು, ಇದೀಗ ಮತ್ತೊಮ್ಮೆ ಜಾಸ್ತಿ ಮಾಡಬೇಕು ಅಂತ. ಸೊ ಅಲ್ಲಿಗೆ ಬಿಯರ್ ಮೇಲೆ 10 ರೂಪಾಯಿ ಹೆಚ್ಚಳಕ್ಕೆ ತೀರ್ಮಾನ. ವಾರ್ಷಿಕ 40,000 ಕೋಟಿ ರೂಪಾಯಿ ಆದಾಯದ ನಿರೀಕ್ಷೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿಧರ್ ಲೈವ್ನಲ್ಲಿ. ಶಶಿಧರ್, ಮೇಲಿಂದ ಮೇಲೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾನೆ ಇದೆ. ಹಾಲಿನ ದರ ಜಾಸ್ತಿ ಮಾಡಿದ್ರು, ಅದೇ ಟೈಮ್ನಲ್ಲಿ ಕಳೆದ ಕೆಲವು ದಿನಗಳ ಹಿಂದೆಯಷ್ಟೇ ಮದ್ಯದ ದರ ಕೂಡ ಜಾಸ್ತಿ ಮಾಡಿದ್ರು. ಈಗ ಮತ್ತೊಮ್ಮೆ 10 to 15% ಜಾಸ್ತಿ ಮಾಡ್ತಾರೆ ಅಂತಂದ್ರೆ ಮತ್ತೊಮ್ಮೆ ಜೇಬ್ ಸುಡೋದು ನಿಕ್ಕಿಯಲ್ಲಿ ಮದ್ಯಪ್ರಿಯರಿಗೆ. ಪ್ರಮುಖವಾಗಿ ಸರ್ಕಾರದ ಖಜಾನೆಯನ್ನು ತುಂಬಿಸುವಂಥ ಏಕೈಕ ಇಲಾಖೆ ಅಂತಂದರೆ ಅದು ಅಬಕಾರಿ ಇಲಾಖೆ ಅಂತಲೂ ಕೂಡ ಹೇಳ್ಬೋದು. ಪ್ರತಿ ವರ್ಷ ಕೂಡ ಏನು ಆದಾಯ ಮೂಲಗಳ ನಿರೀಕ್ಷೆ ಏನಿರ್ತವೆ ಬಜೆಟ್ನಲ್ಲಿ, ಅದೇ ರೀತಿಯಲ್ಲಿ ಕೂಡ 30,000ದಿಂದ 35,000 ರೂಪಾಯಿ ಕೋಟಿ ರೂಪಾಯಿನಷ್ಟು ಆದಾಯವನ್ನು ನಿರೀಕ್ಷೆಯನ್ನು ಅಬಕಾರಿ ಇಲಾಖೆ ಕೂಡ ಮಾಡ್ತಾ ಇತ್ತು. ಏನು ಮಾರ್ಚ್ನಲ್ಲಿ CM ಸಿದ್ದರಾಮಯ್ಯವರು ಬಜೆಟನ್ನು ಮಂಡನೆ ಮಾಡಿದ್ರು, ಆ ಗ್ಯಾರಂಟಿಗೆ ಅನುದಾನವನ್ನು ಒದಗಿಸುವ ನಿಟ್ಟಿನಲ್ಲಿ ಈ ಬಾರಿ ಈ ವರ್ಷದಲ್ಲಿ ಅಬಕಾರಿ ಇಲಾಖೆಯಿಂದ ಸುಮಾರು 40,000 ಕೋಟಿ ರೂಪಾಯಿ ಆದಾಯ ನಿರೀಕ್ಷೆಯಲ್ಲಿ ಕೂಡ ಬಂದಿದ್ರು. ಹೀಗಾಗಿ ಸರ್ಕಾರದ ಆದಾಯ ನಿರೀಕ್ಷೆಯನ್ನು ತುಂಬಿಸೋದಕ್ಕೆ ಅಬಕಾರಿ ಇಲಾಖೆ ಏನು ಸರ್ಕಾರಕ್ಕೆ ಖಜಾನೆಯನ್ನು ಮತ್ತೊಮ್ಮೆ ತುಂಬಿಸೋದಕ್ಕೆ ಕೂಡ ಮುಂದಾಗಿದೆ. ಈ ಕಾರಣದಿಂದಾಗಿ ಕಳೆದ ವರ್ಷ ಸುಮಾರು ಏನು ಬಿಯರ್ ಮೇಲೆ 3 ಬಾರಿ ದರ ಏರಿಕೆಯನ್ನು ಮಾಡಿದ್ರು, ಮತ್ತು ಹಾರ್ಡ್ ಡ್ರಿಂಕ್ಸ್ ಮೇಲೆ ಕೂಡ 2 ಬಾರಿ ಕೂಡ ದರವನ್ನು ಕೂಡ ಏರಿಕೆ ಮಾಡಿದ್ರು. ಯಾರು ಕೂಡ ವಿರೋಧ ಮಾಡಿದ್ರು ಕೂಡ ಯಾವುದಕ್ಕೂ ಕೂಡ ರಾಜ್ಯ ಸರ್ಕಾರ ತಲೆ ಕೆಡಿಸ್ಕೊಳ್ತಾರೆ. ಯಾಕಂತಂದ್ರೆ ಒಂದು ಕಡೆ ಉಚಿತ ಸೇವೆಗಳನ್ನು ಗ್ಯಾರಂಟಿಗಳನ್ನು ಕೊಡ್ತಾರೆ, ಮತ್ತೊಂದು ಕಡೆ ನಾಗರಿಕರನ್ನು ಕೂಡ ಹಣವನ್ನು ಕೂಡ ಪೀಕ್ಕೊಳ್ತಾರೆ. ಹೀಗಾಗಿ ಮದ್ಯಪ್ರಿಯರು ಏನು 10% ಅಲ್ಲ 15% ಆದರೂ ಕೂಡ ಮದ್ಯವನ್ನು ಖರೀದಿ ಮಾಡೇ ಮಾಡ್ತಾರೆ, ಎಲ್ಲೂ ಹೋಗೋದಿಲ್ಲ ಅನ್ನೋ ನಿರೀಕ್ಷೆ ರಾಜ್ಯ ಸರ್ಕಾರಕ್ಕೆ ಇದೆ. ಇದೇ ಕಾರಣಕ್ಕಾಗಿ CM ಸಿದ್ದರಾಮಯ್ಯನವರಿಗೆ ಅಬಕಾರಿ ಇಲಾಖೆ ಕೂಡ ಏನು ಮದ್ಯದ ಮೇಲೆ ಬಾಟಲ್ ಮೇಲೆ 10% ಹಣ ಹೆಚ್ಚಳ ಮಾಡಬೇಕು. ಅದೇ ರೀತಿಯಲ್ಲಿ ಕೂಡ ಈಗ ಬೇಸಿಗೆ ಇರೋದ್ರಿಂದ ಅತಿ ಹೆಚ್ಚಿನ ಜನ ಬಿಯರನ್ನು ಸೇವನೆ ಮಾಡ್ತಾರೆ. ಈ ಕಾರಣಕ್ಕಾಗಿ ಬಿಯರನ್ನು ಕೂಡ 20% ಏರಿಕೆ ಮಾಡಬೇಕು ಅಂತ ಪ್ರಸ್ತಾವನೆ ಕೂಡ ಸಲ್ಲಿಕೆ ಮಾಡಿದರೆ CM ಸಿದ್ದರಾಮಯ್ಯನವರು ಇವತ್ತು ಇಲ್ಲ ಅಂತಂದ್ರೆ ನಾಳೆ ಒಪ್ಪಿಗೆ ಕೊಡುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಸಿದ್ದರಾಮಯ್ಯನವರು ಒಪ್ಪಿಗೆ ಕೊಟ್ಟರೆ ಇನ್ನು ಈ ವಾರದಲ್ಲೇ ಮತ್ತೊಂದು ಬಾರಿ ಕೂಡ ಮದ್ಯದ ಮೇಲೆ ದರ ಏರಿಕೆ ಅಂತ ಕೂಡ ಸಾಧ್ಯತೆ ಇದೆ. ಈಗಾಗಲೇ ರಾಜ್ಯದಲ್ಲೂ ಕೂಡ ಹಾಲಿನ ದರ ಏರಿಕೆ ಆಯಿತು, ಆಲ್ಕೋಹಾಲ್ ದರ ಸಾಕಷ್ಟು ಬಾರಿ ಏರಿಕೆ ಆಗಿತ್ತು, ಮೆಟ್ರೋ ದರ ಏರಿಕೆ ಆಗಿತ್ತು, BMTC KSRTC ಆಗಿತ್ತು. ಅದೇ ರೀತಿ ಕೂಡ ಓದುವಂಥ ಪುಸ್ತಕಗಳ ಬೆಲೆ ಕೂಡ ಏರಿಕೆ ಆಗಿತ್ತು, ಮತ್ತೆ ಹಾಲಿನ ಉತ್ಪನ್ನಗಳ ದರ ಕೂಡ ಏರಿಕೆ ಆಗಿತ್ತು. ಇದೆಲ್ಲ ವಿರುದ್ಧ ಕೂಡ BJP ಹೋರಾಟ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಯಾವ್ದು ಕೂಡ ತಲೆ ಕೆಡಿಸ್ಕೊಳ್ತಿಲ್ಲ. ಅವರಿಗೆ ಅನುದಾನ ಬರಬೇಕು, ಅದು ರಾಜ್ಯದ ಜನರಿಂದ ವಸೂಲಿಯನ್ನು ಮಾಡಬೇಕು, ಗ್ಯಾರಂಟಿ ಕೊಡಬೇಕು, ಇಷ್ಟೇ ಸರ್ಕಾರದ ಉದ್ದೇಶ ಆಗಿದೆ. ಶರತ್, ಎಸ್, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.